ಕಂಡಕ್ಟರ್ ಮೇಲಿನ ಹಲ್ಲೆ ನೆಪದಲ್ಲಿ ಬಸ್ಗಳನ್ನು ಸ್ಥಗಿತ ಮಾಡುವುದು ಸರಿಯಲ್ಲ. ಇದನ್ನ ಎರಡು ರಾಜ್ಯಗಳ ಸಂಘಟನೆಗಳು ಅರ್ಥ ಮಾಡಿಕೊಳ್ಳಬೇಕು ಅಂತ ಹುಬ್ಬಳ್ಳಿಯಲ್ಲಿ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಗರಂ ಆಗಿದ್ದಾರೆ. ಕಂಡಕ್ಟರ್ಗಳ ಮೇಲಿನ ಹಲ್ಲೆ ಈ ನೆಪ ಸಾರಿಗೆ ಬಸ್ಗಳನ್ನು ಬಂದ್ ಮಾಡೋದು ಸರಿಯಲ್ಲ ಅಂತ ಬೆಳಗಾವಿಯಲ್ಲಿ ಕಂಡಕ್ಟರ್ ಮೇಲೆ ಹಲ್ಲೆ ಆಗಿದ್ದು ಅಕ್ಷಮ್ಯ ಅಪರಾಧ. ಆರೋಪಿಗಳ ಮೇಲೆ ಕಟ್ಟುನಿಟ್ಟಿನ ಕ್ರಮ ಆಗಬೇಕು. ಈ ಪ್ರಕರಣದಿಂದ ಜನಸಾಮಾನ್ಯರಿಗೆ ತೊಂದರೆ ಆಗಬಾರ್ದು. ನಿರ್ವಾಹಕನ ಮೇಲೆ ಪೋಕ್ಸೋ ಕೇಸ್ ಹಾಕಿರುವುದು ಕೂಡ ತಪ್ಪೆ. ಪೋಕ್ಸೋ ಬಗ್ಗೆ ಕಮಿಷನರ್ ಹಾಗೂ ಮಂತ್ರಿಗೆ ಗೊತ್ತಿಲ್ಲ ಅಂತಾರೆ. ಹಾಗಾದ್ರೆ ಕೇಸ್ ಹೇಗೆ ಹಾಕಿದ್ರು ಅಂತ ಹೇಳಿ ಪ್ರಹ್ಲಾದ್ ಜೋಶಿ ಪ್ರಶ್ನೆ ಕೇಳಿದ್ದಾರೆ. ಸರ್ಕಾರದ ಮೇಲೆ ಇವರಿಗೆ ನಿಯಂತ್ರಣ ಇಲ್ಲ ಅಂತ ಇದರ ಅರ್ಥ. ರಾಜ್ಯ ಸರ್ಕಾರದ ವಿರುದ್ಧ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಲೇವಡಿ ಮಾಡಿದ್ದಾರೆ. ಆದರೆ ನಾನು ಹೋರಾಟಗಾರರಿಗೆ ಇಲ್ಲಿನೂ ಮತ್ತು ಅಲ್ಲಿನೂ ಮಹಾರಾಷ್ಟ್ರದಲ್ಲಿ ಮತ್ತು ಇಲ್ಲೂ ಕೂಡ ಕರ್ನಾಟಕದ ಬಸ್ಸುಗಳನ್ನು ಅವರು ತಡೆದು ನಿಲ್ಲಿಸೋದು, ಅವ್ರ ಬಸ್ಸುಗಳನ್ನು ನಾವಿಲ್ಲಿ ತಡೆದು ನಿಲ್ಲಿಸೋದು. ಎರಡು ಬಸ್ನಾಗ ಎರಡು ಜನ ಇರ್ತಾರೆ. ಮರಾಠಿ ಮಾತಾಡೋರು ಇರ್ತಾರೆ, ಕನ್ನಡ ಮಾತಾಡೋರು ಇರ್ತಾರೆ. ಮಹಾರಾಷ್ಟ್ರ ಬಸ್ನಾಗೂ ಇರ್ತಾರೆ, ಕರ್ನಾಟಕ ಬಸ್ನಾಗೂ ಇರ್ತಾರೆ. ಮಹಾರಾಷ್ಟ್ರ ಸರ್ಕಾರದ ಬಸ್ನಲ್ಲಿಯೂ ಕರ್ನಾಟಕ ಸರ್ಕಾರದ ಬಸ್ನಲ್ಲಿಯೂ ಇರ್ತಾರೆ. ಹಾಗಾಗಿ ಅವ್ರ ಮೇಲೆ ಅತ್ಯಂತ ಕಟ್ಟುನಿಟ್ಟಿನ ಕಾನೂನಿನ ಕ್ರಮವನ್ನು ಸರ್ಕಾರ ಕೈಗೊಳ್ಳಿ. ಅದ್ರ ಬಗ್ಗೆ ನಮ್ಮ ಸಂಪೂರ್ಣ ನಮ್ಮ ಪಾರ್ಟಿದು ನಮ್ಮದು ವೈಯಕ್ತಿಕವಾಗಿ ಬೆಂಬಲನೂ ಇದೆ. ಆದರೆ ಈ ರೀತಿ ಬಸ್ಸುಗಳನ್ನು ನಿಲ್ಲಿಸಿ ಮಾಡೋದರಿಂದ, ಅವ್ರು ಮಾಡೋದರಿಂದ, ನಾವು ಮಾಡೋದರಿಂದ, ಅವರು ಈ ರೀತಿಯಾಗಿ ಆಗೋದರಿಂದ ಜನಸಾಮಾನ್ಯರಿಗೆ ತೊಂದರೆ ಆಗ್ತಾಯಿದೆ. ಬಸ್ನಲ್ಲಿದ್ದಂಥ ಜನಸಾಮಾನ್ಯರು ಭಯಭೀತರಾಗ್ತಾ ಇದ್ದಾರೆ. ಕ್ರಮವನ್ನು ಕಟ್ಟುನಿಟ್ಟಾಗಿ ಕೈಗೊಂಡು ಈ ಪ್ರಕರಣದಲ್ಲಿ ಜನಸಾಮಾನ್ಯರಿಗೆ ತೊಂದರೆ ಆಗಲಂತೆ ಎರಡೂ ಸರ್ಕಾರಗಳು ಕ್ರಮ ಕೈಗೊಳ್ಬೇಕನ್ನೋಂಥ ಆಗ್ರಹವನ್ನು ನಾನು ಮಾಡ್ತೇನೆ. ತಪ್ಪದು ವೆರಿಫಿಕೇಷನ್ ಮಾಡಲಾರ್ದೆ ಆ ರೀತಿ ಹಾಕಿರೋ ತಪ್ಪು. ಮತ್ತು ಬೆಳಗಾವಿ ಪೊಲೀಸ್ ಕಮಿಷನ್ ಹೇಳ್ತಾರೆ ನನಗೆ ಗೊತ್ತಿಲ್ಲ ಅಂತ ಹೇಳ್ತಾರೆ, ಮಂತ್ರಿ ನನಗೆ ಗೊತ್ತಿಲ್ಲ ಅಂತ ಹೇಳ್ತಾರೆ. ಮತ್ತು ಹೆಂಗೆ ಹಾಕಿದೆ ಸ್ವಲ್ಪ ವಿಚಾರ ಮಾಡ್ಬೇಕಲ್ಲ. ಸರ್ಕಾರದಲ್ಲಿ ಯಾವುದೂ ನಿಯಂತ್ರಣ ಇಲ್ಲ ಅನ್ನೋದು ಇದರಿಂದ ಅರ್ಥ ಆಗ್ತದೆ. ಆದರೆ ನಾನು ಹೋರಾಟಗಾರರಿಗೆ ಇಲ್ಲಿನೂ ಮತ್ತು ಅಲ್ಲಿನೂ ಮಹಾರಾಷ್ಟ್ರದಲ್ಲಿ ಮತ್ತು ಇಲ್ಲೂ ಕೂಡ